ವೆಲ್ಕಮ್ ಬ್ಯಾಕ್ ಗೈಸ್ ಮೈ ಅನದರ್ ನೀ ವಿಡಿಯೋ. ನಿಮಗೆಲ್ಲ ತಿಳಿದು ನಾನು ಓಪನ್ ಚಾಲೆಂಜ್ ಆಗಿ ಕೊಟ್ಟಿದ್ದೆ. ಏನಪ್ಪ ಅಂತಂದರೆ ಮಾರ್ಚ್ ಫಸ್ಟ್ ವೀಕ್ನ ಒಳಗಡೆ ಏನು ಮಾಡ್ತದೆ, ಖಂಡಿತವಾಗಿ ಕಟ್ ಆಫ್ ಬಿಡುಗಡೆ ಮಾಡ್ತದೆ ಅಂತೇಳಿ 100% ಹೇಳಿದ್ದೆ. ಹೌದಲ್ಲ, ಮಾರ್ಚ್ ಒಳಗೆ ಏನು ಮಾಡಿದ್ದಾನೋ 100% ಹೇಳಿದೆ. ಮಾರ್ಚ್ ಒಳಗಡೆ ಏನು ಮಾಡ್ತದೆ, ಖಂಡಿತ ಬಿಟ್ಟೇ ಬಿಡ್ತಾನೆ ಕಟ್ ಆಫ್ ಅಂತೇಳಿ. ಹೌದಲ್ಲ, ನೀವು ಯಾರು ನಂಬ್ತಿದ್ದಿಲ್ಲ, ಕೇವಲ ವ್ಯೂಸ್ ಸಲುವಾಗಿ ಮಾಡ್ತಾನೆ ಹಂಗೆ ಹಿಂಗೆ ಅಂತಂದ್ರಿ. ಹೌದಲ್ಲ, ಇವತ್ತು ಬಿಡುಗಡೆ ಮಾಡಿತು. ನನ್ನ ಯೂಟ್ಯೂಬ್ ಚಾನಲ್ ಯಾವುದೇ ಫೇಕ್ ಇರುವುದಿಲ್ಲ. ನಿಮಗೆಲ್ಲ ತಿಳಿದಿರಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ತೀನಿ. ಹೌದಲ್ಲ, ಯಾವಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಏನಿಲ್ಲ ಅಂತೇಳಿ, ಯಾವ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಇನ್ನು ಯಾರ್ಯಾರು ಹೊಸದಾಗಿ ನೋಡ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ತಿಳಿಸುತ್ತಾ ಈ ವಿಡಿಯೋ ನಾನು ಏನು ಮಾಡ್ತೀನಿ ಪ್ರಾರಂಭಿಸ್ತೀನಿ. ಇದು ಮೆಸ್ಕಾಮ್ದು. ಹೌದಾ, ಮೆಸ್ಕಾಮ್ ವೆಬ್ಸೈಟ್ಗೆ ಹೋಗಿ 27 ಅಂದರೆ ಇಂದಿನಿಂದ 10/3/2024 ಅವಕಾಶ ನೀಡಿದೆ. ಅಂದರೆ ಅದರಲ್ಲಿ ಮೆಸ್ಕಾಮಲ್ಲಿ ಹೋಗಿ ಆ ವೆಬ್ಸೈಟಲ್ಲಿ ಹೋಗಿ ನೀವೆಲ್ಲ ಏನೇನು ಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳೇನು ಮಾಡಬೇಕು ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಏನು ಮಾಡಬೇಕು, 10ನೇ ತಾರೀಕು ಅಂದರೆ ಮಾರ್ಚ್ 10ನೇ ತಾರೀಕು ಒಳಗಡೆ ಏನು ಮಾಡಬೇಕು, ಮೆಸ್ಕಾಮಲ್ಲಿ ಯಾರ್ಯಾರ್ದು 1:5 ಮೆರಿಟ್ ಆಗಿದೆ ಅವರೆಲ್ಲರೂ ಏನು ಮಾಡಬೇಕು, ಎಸ್ಕಾಮ್ ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸು 10ನೇ ತಾರೀಕು ಒಳಗಡೆ ಏನು ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಹೌದಾ ಇಲ್ಲ, ಮೆಸೇಜ್ ಬಂದಿರ್ತದೆ, ಯಾರಿಗೆ ಆಯ್ಕೆ ಆಗಿರುತ್ತೆ ಅವರೆಲ್ಲ ಮೆಸೇಜು ಸಹ ಬಂದಿರುತ್ತದೆ. ಹೌದಾ, ಮತ್ತೆ ನೋಡ್ಬೋದು ನಾವು ಬೆಸ್ಕಾಮಲ್ಲಿ ಯಾವ ರೀತಿ ಕಟ್ಟಪ್ ಆಗಿದೆ ಅಂತೇಳಿ. ನೀವು ನೋಡ್ತಿರ್ಬೋದು, ಇದು ಬೆಸ್ಕಾಮ್ದು. ಹೌದಾ, 1:5 ತೆಗೆದಿರುವಂಥ ಬೆಸ್ಕಾಮಲ್ಲಿ. ಹೌದಾ, ನೀವು ಯಾರ್ಯಾರು ಆಯ್ಕೆ ಆಗಿರಿ ಅವ್ರಿಗೆ ಮೆಸೇಜ್ ಮುಖಾಂತರ ತಿಳಿಸಲಾಗಿರುತ್ತದೆ. ಹೌದಾ ಇಲ್ಲ, ಮೆಸೇಜ್ ಮುಖಾಂತರ ತಿಳಿಸಲಾಗುತ್ತೆ. ಮತ್ತು ನಿಮ್ಮ ಎಲ್ಲ ದಾಖಲೆಗಳು 27 ಅಂದರೆ ಇಂದಿನಿಂದ 10/3/2025 ಅವಕಾಶ ಏನು ಮಾಡಿದೆ, ಕಲ್ಪಿಸಲಾಗಿದೆ. ಅದಕ್ಕಿಂತ ಮೇಲ್ಪಟ್ಟು ನಾವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀವಿ 10ನೇ ತಾರೀಕು ಆದ್ಮೇಲೆ ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಯಾರ್ದು ತೊಗೊಂಗಿಲ್ಲ. ಯಾರ್ಯಾರು ಆಯ್ಕೆ ಆಗಿರ್ತದೆ ಮೆಸ್ಕಾಮ್ ವೆಬ್ಸೈಟಲ್ಲಿ ಹೋಗಿ bescom.karnataka.gov ಅಂತ ಸರ್ಚ್ ಮಾಡಿದರೆ ಅದರಲ್ಲಿ ಹೋಗಿ ಲಾಗಿನ್ ಆಗಿ ನೀವು ಏನು ಅಪ್ಲಿಕೇಶನ್ ಹಾಕಿರಲ್ಲಿ ಲಾಗಿನ್ ಐ ಡಿ ಕೊಟ್ಟಿರ್ತಾರೋ ಅದನ್ನು ಲಾಗಿನ್ ಮುಖಾಂತರ ಏನು ಮಾಡಬೇಕು, ನಿಮ್ಮ ಎಲ್ಲ ಅಪ್ಲೋಡ್ಗಳನ್ನು 4K ಅಪ್ಲೋಡ್ಗಳನ್ನು ಆದಷ್ಟು ಮಾಡಿ. ನಿಮ್ಮ ಇಮೇಜ್ಗಳು ಮತ್ತು ಫೋಟೋ ಬ್ಲರ್ ಆಯಿತು ಅದಾಯಿತು ಅಂದರೆ ಬಹಳ ಸಮಸ್ಯೆ ಆಗ್ತದೆ. ಆದ ಕಾರಣದಿಂದ ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ ಖಂಡಿತ ಎಲ್ಲರೂ ಸಹ 10ನೇ ತಾರೀಕು ಒಳಗಡೆ ಯಾರ್ದಾದ್ರು 1:5 ಆಗಿದೆ 10ನೇ ತಾರೀಕು ಒಳಗಡೆ ಏನು ಮಾಡಬೇಕು, ದಯವಿಟ್ಟು ತಾವುಗಳು ಆಯ್ಕೆ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ಗಳನ್ನು ಏನು ಮಾಡಬೇಕು, ಅಪ್ಲೋಡ್ ಮಾಡ್ಕೋಬೇಕು. ಹೌದಲ್ಲ, ಅಪ್ಲೋಡ್ ಮಾಡಿದ್ರೆ ಸಂಪೂರ್ಣವಾಗಿ ತಿಳಿಸ್ತದೆ. ಹೌದಲ್ಲ, ಯಾವ ರೀತಿ ಏನಿಲ್ಲ ಅಂತೇಳಿ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೆ. ಏನಪ್ಪ ಅಂತಂದರೆ ಮಾರ್ಚಿನ ಒಳಗಡೆ ನಿಮ್ಮದು ಕಟಪ್ ಬರುತ್ತೆ. ನಾನು ಹೇಳಿದ ಹಾಗೆ ನೀವೇನಂತಿದ್ರು, ಬರೀ ವ್ಯೂಸ್ ಸಲುವಾಗಿ ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಎಲ್ಲರೂ ಮಾಹಿತಿ ಕೊಡ್ತಿದ್ರು. ಹೌದಾ ಇಲ್ಲ, ನಿಮಗೆಲ್ಲ ತಿಳಿದಲ್ಲಿ ಯಾವುದೇ ವ್ಯೂಸ್ ಸಲಗಲ್ಲ. ಆ ಪ್ರತಿಭಟನೆಯಲ್ಲಿ ನಾನು ಸಹ ಏನಾಗಿದ್ದೆ, ಭಾಗಿಯಾಗಿದ್ದೆ. ಹೌದಾ ಇಲ್ಲ, ಅದಕ್ಕೆ ನನಗೆ ಸಂಪೂರ್ಣ ಮಾಹಿತಿ ಗೊತ್ತಿತ್ತು. ಹೌದಾ ಇಲ್ಲ, ಅದಕ್ಕೆ ನಾನೇನಂದರೆ 1:5 ಖಂಡಿತ ನಿಮ್ಮದು ತೆಗ್ತೇನೆ ಮೆರಿಟ್ ಲಿಸ್ಟ್ ಅಂತೇಳಿ ನಾನು ಬಹಳಷ್ಟು ವೀಡಿಯೋಗಳಲ್ಲಿ ಹೇಳಿದೆ. ಹೌದಲ್ಲ, ತಾವುಗಳು ಬೆಸ್ಕಾಮ್ ವೆಬ್ಸೈಟ್ಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೇರ್ಫುಲ್ಲಾಗಿ ಏನು ಮಾಡಿರಿ, ಅಪ್ಲೋಡ್ ಮಾಡಿರಿ. ಆಯ್ತಲ್ಲ, ಅಪ್ಲೋಡ್ ಮಾಡಿದ್ರೆ ಸಂಪೂರ್ಣವಾಗಿ ಏನಾಗ್ತದೆ, ನಿಮ್ಮ ಆನ್ಲೈನ್ ಅರ್ಜಿ ಏನಾಗ್ತದೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ತದೆ. ಆನ್ಲೈನ್ ಡಾಕ್ಯುಮೆಂಟ್ಸ್ ಏನಾಗ್ತದೆ ಕಂಪ್ಲೀಟ್ ಆಗ್ತದೆ. ಇದು ನಾವು ನೋಡ್ತಿರ್ಬೋದು ಮೆಸ್ಕಾಮ್ದು. ಹೌದಾ, ನಿಮಗೆಲ್ಲ ತಿಳಿದಿರಲಿ ಇದು ಎದರಿಂದಪ್ಪ ಅಂತೇಳಿ. ಇದು ಮೆಸ್ಕಾಮ್ದು ಒಂದೊಂದಾಗಿ ನಾವು ಸಂಪೂರ್ಣವಾಗಿ ನೋಡೋಣ. ಮೊದಲನೇದು ವಿಶೇಷ ಏನಪ್ಪ ಅಂತಂದರೆ ಮೆಸ್ಕಾಮ್ನಲ್ಲಿ ಹಿರಿಯ ಮತ್ತು ಪವರ್ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿ ಸಂಬಂಧಿಸಿದ ದಾಖಲೆಗಳು ಪರಿಶೀಲನೆ ಅರ್ಹತಾ ಅಭ್ಯರ್ಥಿಗಳಿಗೆ ಪಟ್ಟಿ ಪ್ರಕಾರ ಹಾಗೂ ದಾಖಲೆಗಳನ್ನು ಆನ್ಲೈನ್ ಮೂಲಕವನ್ನು ಸಲ್ಲಿಸಬಹುದು ಅಂತೇಳಿತ್ತು. ಆನ್ಲೈನಲ್ಲಿ ಪ್ರಕಟಿಸಿ HK ನಾನ್ HK ಎಲ್ಲರೂ ಸೇರಿ ಏನು ಮಾಡೋದು 1:5 ಕಟಪ್ ತೆಗೆದು ನಾನು ಯಾವಾಗಲೂ ನನ್ನ ವೀಡಿಯೋಲಿ ತಿಳಿಸಿದ್ದೆ ನಿಮ್ಗೆ 1:5 ಖಂಡಿತವಾಗಿ ತೆಗ್ದೇನೆ ಅಂತೇಳಿ. ಹೌದಾ ಇಲ್ಲ, ಈಗ ನೋಡಿ ಸಂಪೂರ್ಣವಾಗಿ ನಾವು ನೋಡ್ಬೋದು. ಹೌದಾ, HK ಮತ್ತು ನಾನ್ HKಯಲ್ಲಿ ಯಾವ ರೀತಿ ಕಟಪ್ ತೆಗ್ದಿರ ಅಂತೇಳಿ ನಾನು ಈ ವಿಡಿಯೋ ಸಂಪೂರ್ಣ ತಿಳಿಸ್ತೀನಿ. ಮೊದಲನೇದಾಗಿ ನಿಮಗೆಲ್ಲ ತಿಳಿದಿರಲಿ, ದಿನಾಂಕ 14/10/2024 ಅನುಗುಣವಾಗಿ ಮಂಗಳೂರು ವಿದ್ಯುತ್ ಅಂದರೆ ಮೆಸ್ಕಾಮ್ದು ಹೌದಾ 1:5 ಪವರ್ಮ್ಯಾನಲ್ಲಿ 1:5 ಏನು ಮಾಡ್ಯಾನ ಕಟ್ ಆಫ್ ತೆಗ್ದೇನೆ. ಹೌದಾ ಇಲ್ಲ, 1:5 ಅನುಪಾತ ಅರ್ಹತಾ ವಿದ್ಯಾರ್ಥಿಗಳಿಗೆ ಪಟ್ಟಿಯಲ್ಲಿ ಕಟ್ ಆಫ್ ಅನ್ನು ಅಂಕಪಟ್ಟಿಯ ಮೂಲಕ ತಿಳಿಸಲಾಗಿದ್ದು. ಹೌದಲ್ಲ, ಸರ್ಕಾರ ಆನ್ಲೈನ್ ಬಳಸಿಕೊಂಡು ಮೂಲಕ ದಾಖಲಾತಿಗಳ ಪರಿಶೀಲನೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಯಾವುದ್ಯಾವುದಪ್ಪ ಅಂತೇಳಿ ಏನಿಲ್ಲ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ತೀನಿ. ದಾಖಲೆಗೆ ಪರಿಶೀಲಿಸಿದ ಪಟ್ಟಿಯನ್ನು ಸೇರಿಸುವಂಥ ಅಭ್ಯರ್ಥಿಗಳಿಗೆ ಹೌದಾ ಲಾಗಿನ್ ಆಗಿ 10ನೇ ತರಗತಿ ಜಾತಿ ಪ್ರಮಾಣ ಪತ್ರ USD ಕಾರ್ಡ್ ಎಲ್ಲ ಪ್ರಮಾಣ ಪತ್ರಗಳು ಹೊಂದಿರಬೇಕು. ಹೌದಲ್ಲ, ಮೆಸ್ಕಾಮ್ದು ಇದು ನೋಡ್ತಿರ್ಬೋದು. ಮತ್ತು ಇಲ್ಲಿ ಕೊಟ್ಟಿರೋ ಹಾಗೆ ಇದರಲ್ಲಿ ನೀವು ಓದ್ತಿರ್ಬೋದು, ನನ್ನ ಟೆಲಿಗ್ರಾಮ್ನಲ್ಲಿ ಕೊಡ್ತೀನಿ. ಮೆಸ್ಕಾಮ್ದು ವೆಬ್ಸೈಟ್ 10/13ವರೆಗೆ ಅವಕಾಶ ಕಲ್ಪಿಸಿದೆ. ದಾಖಲಾತಿಗಳು ಹೌದಾ, ಮುಂದಿರುವ ದಾಖಲಾತಿಗೆ ಪರಿಶೀಲನೆ ಅವಶ್ಯಕ ಮಾಹಿತಿ
ಯಾವಾಗಪ್ಪ ಮಾಹಿತಿ ಅಂತಂದರೆ ಆ ಕಡೆ ಕುಂತರು ಆ ಕಡೆ ನಿಮಗೆಲ್ಲರೂ ತಿಳಿದು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾವಾಗಪ್ಪ ಅಂತಂದರೆ ಇಲ್ಲಿ ನೋಡಿರ್ಬೋದು ಮೆಸ್ಕಾಮ್ನ ವೆಬ್ಸೈಟ್ನಲ್ಲಿ ಹೋಗಿ ನೀವೇನು ಮಾಡಬೇಕು ದಾಖಲಾತಿಗಳು ಅಪ್ಲೋಡ್ ಮಾಡುವ ಅಭ್ಯರ್ಥಿಗಳಿಗೆ ಮೆಸ್ಕಾಮ್ ಹೌದಾ ಯಾವಾಗ ಅಪ್ಲೋಡ್ ಮಾಡಬೇಕಂದ್ರೆ 27/2 ಅಂದರೆ ಇವತ್ತಿನಿಂದ ಹಿಡಿದುಕೊಂಡು 10/3/2025 ಅವಕಾಶವನ್ನು ಕಲ್ಪಿಸಲಾಗಿದೆ ಹೌದಲ್ಲ. ಆನ್ಲೈನ್ ಮುಖಾಂತರ ಅಂದರೆ ಮೆಸ್ಕಾಮ್ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಏನು ಮಾಡಬೇಕು ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಏನೇನು ಡಾಕ್ಯುಮೆಂಟ್ಸ್ ಏನೇನಿಲ್ಲ ಅಂತೇಳಿ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದದು ಹೌದಲ್ಲ. 27/2 10/3 ಅಂದರೆ ಮಾರ್ಚ್ 10ನೇ ತಾರೀಕು ಒಳಗಡೆ ಏನು ಮಾಡಬೇಕು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. 10/3 ನಂತರ ದಾಖಲಾತಿಗೆ ಅಪ್ಲೋಡ್ ಮಾಡಲು ಅಭ್ಯರ್ಥಿಗಳು ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ ಹೌದಲ್ಲ. ಅದರ ಒಳಗಡೆ ನೀವೇನು ಮಾಡಬೇಕು ಅಪ್ಲೋಡ್ ಮಾಡಬೇಕು. ಇದು ಮೆಸ್ಕಾಮ್ದು